ಓಂ ಗಂ ಗಣಪತಯೇ ನಮಃ. ಹಾಯ್ ಹಲೋ ನಮಸ್ಕಾರ. ಸ್ಪಿರಿಚುವಲ್ ವೈಬ್ಸ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಇಂದಿನ ಈ ವಿಶೇಷ ವಿಡಿಯೋದಲ್ಲಿ ನಾವು ಜ್ಯೋತಿಷ್ಯದ ಅತ್ಯಂತ ಪ್ರಮುಖ ಗ್ರಹವಾದ ಶನಿದೇವನ ಬಗ್ಗೆ ಮಾತನಾಡಲಿದ್ದೇವೆ. ಶನಿ ಎಂದರೆ ಭಯವಲ್ಲ, ಶನಿ ಎಂದರೆ ನ್ಯಾಯ. ಆತ ನಮ್ಮ ಕರ್ಮದ ಲೆಕ್ಕಪತ್ರ ಬರೆಯುವವನು. ಪ್ರಸ್ತುತ ಮೀನರಾಶಿಯಲ್ಲಿರುವ ಶನಿದೇವ ಮಾರ್ಚ್ 13ರಂದು ಅಸ್ತಂಗತನಾಗಲಿದ್ದಾನೆ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಅಸ್ತಮ ಎಂದರೆ ಗ್ರಹವೊಂದು ಸೂರ್ಯನ ಪ್ರಖರತೆಯಿಂದಾಗಿ ತನ್ನ ಪ್ರಭಾವವನ್ನು ತೀವ್ರವಾಗಿ ಬದಲಿಸಿಕೊಳ್ಳುವ ಸ್ಥಿತಿ. ಇದು ಮುಂದಿನ 40 ದಿನಗಳ ಕಾಲ ನಿಮ್ಮ ಜೀವನದ ಮೇಲೆ ಹೇಗೆ ಪ್ರಭಾವ ಬೀರಲಿದೆ ಎಂಬುದನ್ನು ಈ ಸುದೀರ್ಘ ವಿಶ್ಲೇಷಣೆಯಲ್ಲಿ ತಿಳಿಯೋಣ. ಶನಿ ಅಸ್ತಮ ಎಂದರೇನು? ಯಾಕೆ ಇದು ಮುಖ್ಯ? ವೈಜ್ಞಾನಿಕ ದೃಷ್ಟಿಕೋನ. ಸೂರ್ಯನಿಗೆ ಗ್ರಹವು ಹತ್ತಿರ ಬಂದಾಗ ಸೂರ್ಯನ ತೇಜಸ್ಸಿನ ಮುಂದೆ ಗ್ರಹದ ಬೆಳಕು ಮರೆಯಾಗುತ್ತದೆ. ಇದನ್ನು ಅಸ್ತಮ ಎನ್ನುತ್ತೇವೆ. ಆಧ್ಯಾತ್ಮಿಕ ದೃಷ್ಟಿಕೋನ. ಶನಿ ಅಸ್ತಂಗತನಾದಾಗ ಆತ ತನ್ನ ಕಠಿಣ ರೂಪವನ್ನು ಬದಿಗಿಟ್ಟು ಕೊಂಚ ವಿಶ್ರಾಂತಿ ಪಡೆಯುತ್ತಾನೆ ಎನ್ನಲಾಗುತ್ತದೆ. ಆದರೆ ಕರ್ಮಫಲದಾತನಾಗಿ ಆತ ತನ್ನ ಕೆಲಸವನ್ನು ಸೂಕ್ಷ್ಮವಾಗಿ ಮಾಡುತ್ತಲೇ ಇರುತ್ತಾನೆ. ಏಕೆ ಗಮನಹರಿಸಬೇಕು? ಈ 40 ದಿನಗಳು ನಮ್ಮ ಜೀವನದಲ್ಲಿ ನಾವು ಮಾಡಿರುವ ತಪ್ಪುಗಳನ್ನು ತಿದ್ದಿಕೊಳ್ಳಲು, ಹೊಸ ಯೋಜನೆಗಳಿಗೆ ಅಡಿಪಾಯ ಹಾಕಲು ಮತ್ತು ಆಧ್ಯಾತ್ಮಿಕವಾಗಿ ಬೆಳೆಯಲು ಸಿಗುವ ವಿಶೇಷ ಅವಕಾಶ. ವೃಶ್ಚಿಕ ರಾಶಿ. ಅದೃಷ್ಟದ ಪರ್ವಕಾಲ. 1. ಪ್ರಭಾವ. ಶನಿಯ ಅಸ್ತಮ ವೃಶ್ಚಿಕ ರಾಶಿಯವರಿಗೆ ವರದಾನವಾಗುವುದೇಕೆ? ಸ್ನೇಹಿತರೆ, ವೃಶ್ಚಿಕ ರಾಶಿಯವರಿಗೆ ಶನಿಯ ಅಸ್ತಮವು ಬಹಳ ವಿಶೇಷವಾದ ಬದಲಾವಣೆಯನ್ನು ತರಲಿದೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ನಿಮ್ಮ ರಾಶಿಗೆ ಈ ಅವಧಿಯು ಅತ್ಯಂತ ಶುಭಕರವಾಗಿದೆ. ಸಾಧಾರಣವಾಗಿ ಶನಿಯ ಚಲನೆಯು ಕಠಿಣ ಪರಿಶ್ರಮಕ್ಕೆ ಫಲ ನೀಡುವ ಪ್ರಕ್ರಿಯೆ. ಆದರೆ ಈ 40 ದಿನಗಳ ಕಾಲ ಶನಿಯು ಅಸ್ತಮ ಸ್ಥಿತಿಯಲ್ಲಿರುವುದರಿಂದ ನಿಮ್ಮ ಜೀವನದಲ್ಲಿ ಎದುರಾಗಿರುವ ಅನೇಕ ಅಡೆತಡೆಗಳು ಮಂಜಿನಂತೆ ಕರಗಿ ಹೋಗಲಿವೆ. ಇದು ನಿಮಗೆ ಸಿಗುತ್ತಿರುವ ಒಂದು ಬಗೆಯ ವಿಶ್ರಾಂತಿ ಮತ್ತು ಫಲದಾಯಕ ಕಾಲವಾಗಿದೆ. 2. ಅದೃಷ್ಟದ ಅಂಶಗಳು. ಪ್ರಯತ್ನವಿಲ್ಲದೆ ಸಿಗುವ ಅವಕಾಶಗಳು. ಸಾಮಾನ್ಯವಾಗಿ ವೃಶ್ಚಿಕ ರಾಶಿಯವರು ಎಷ್ಟೇ ಕಷ್ಟಪಟ್ಟರೂ ಕೊನೆಯ ಹಂತದಲ್ಲಿ ಕೆಲಸಗಳು ನಿಲ್ಲುತ್ತಾ ಇರುತ್ತವೆ. ಆದರೆ ಈಗ ಸಮಯ ಬದಲಾಗಿದೆ. ಈ 40 ದಿನಗಳಲ್ಲಿ ನೀವು ಅಂದುಕೊಂಡ ಕೆಲಸಗಳು ನಿಮ್ಮ ಮೀರಿದ ಪ್ರಯತ್ನವಿಲ್ಲದೆಯೇ ಪೂರ್ಣಗೊಳ್ಳುತ್ತವೆ. ಉದಾಹರಣೆಗೆ, ನೀವು ಯಾವುದೋ ಕೆಲಸಕ್ಕಾಗಿ ಬಹಳ ದಿನಗಳಿಂದ ಕಾಯುತ್ತಿದ್ದಿರಬಹುದು. ಈಗ ಅದು ಸುಲಭವಾಗಿ ಕೈಗೂಡಲಿದೆ. ಅದೃಷ್ಟದ ಬಾಗಿಲು. ನಿಮ್ಮ ಜಾತಕದಲ್ಲಿ ಶನಿಯು ಈ ಅವಧಿಯಲ್ಲಿ ನಿಮ್ಮನ್ನು ಮುನ್ನಡೆಸುತ್ತಾನೆ. ಪ್ರತಿಯೊಂದು ಹೆಜ್ಜೆಯಲ್ಲೂ ಅದೃಷ್ಟವು ನಿಮ್ಮ ಜೊತೆಗಿರುತ್ತದೆ. ಕೆಲಸದ ಸ್ಥಳದಲ್ಲಿ ಮೇಲಾಧಿಕಾರಿಗಳ ಬೆಂಬಲ ಸಿಗುತ್ತದೆ ಮತ್ತು ನಿಮ್ಮ ಆಲೋಚನೆಗಳಿಗೆ ಮನ್ನಣೆ ದೊರೆಯುತ್ತದೆ. 3. ಎಚ್ಚರಿಕೆ. ತಾಯಿಯ ಆರೋಗ್ಯದ ಕಡೆಗೆ ಗಮನವಿರಲಿ. ಎಲ್ಲವೂ ಒಳ್ಳೆಯದಾಗುತ್ತಿದ್ದರೂ ನಾವು ಜಾಗರೂಕರಾಗಿರಬೇಕಾದ ವಿಚಾರಗಳಿವೆ. ವೃಶ್ಚಿಕ ರಾಶಿಯವರು ಈ ಸಮಯದಲ್ಲಿ ತಮ್ಮ ತಾಯಿಯ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಬೇಕು. ಸಲಹೆ. ತಾಯಿಯ ಆರೋಗ್ಯದಲ್ಲಿ ಸಣ್ಣ ಏರುಪೇರುಗಳಾದರೂ ನಿರ್ಲಕ್ಷ್ಯ ಮಾಡಬೇಡಿ. ಅವರ ಆಹಾರ ಪದ್ಧತಿ ಮತ್ತು ಸಮಯಕ್ಕೆ ಸರಿಯಾದ ಔಷಧೋಪಚಾರದ ಬಗ್ಗೆ ನೀವೇ ಖುದ್ದು ಗಮನಹರಿಸಿ.
ಇದು ಶನಿಯ ಅಸ್ತಮದ ಸಮಯದಲ್ಲಿ ನೀವು ಪಾಲಿಸಬೇಕಾದ ಅತಿ ಮುಖ್ಯವಾದ ಕರ್ತವ್ಯ. 4. ಸಕಾರಾತ್ಮಕತೆ. ಮಕ್ಕಳ ವಿಷಯದಲ್ಲಿ ಸಿಗುವ ಶುಭ ಸುದ್ದಿಗಳು. ವೃಶ್ಚಿಕ ರಾಶಿಯವರಿಗೆ ಈ ಅವಧಿಯಲ್ಲಿ ಮಕ್ಕಳಿಗೆ ಸಂಬಂಧಿಸಿದಂತೆ ಸಂತೋಷದ ವಿಷಯಗಳು ಕೇಳಿಬರಲಿವೆ. ನಿಮ್ಮ ಮಕ್ಕಳು ಶಿಕ್ಷಣದಲ್ಲಿ ಸಾಧನೆ ಮಾಡಬಹುದು ಅಥವಾ ಅವರಿಗೆ ಉದ್ಯೋಗದ ಅವಕಾಶಗಳು ದೊರಕಬಹುದು. ಮದುವೆಯಾಗದವರಿಗೆ ಅಥವಾ ಮಕ್ಕಳಿಗಾಗಿ ಕಾಯುತ್ತಿರುವವರಿಗೆ ಶುಭ ಸುದ್ದಿಯ ಲಕ್ಷಣಗಳು ಗೋಚರಿಸುತ್ತಿವೆ. ಮನೆಯಲ್ಲಿ ನೆಮ್ಮದಿಯ ವಾತಾವರಣ ನಿರ್ಮಾಣವಾಗಲಿದ್ದು, ಕುಟುಂಬದವರೊಂದಿಗಿನ ಬಾಂಧವ್ಯ ಮತ್ತಷ್ಟು ಗಟ್ಟಿಯಾಗಲಿದೆ. 5. ಪರಿಹಾರಗಳು ಮತ್ತು ಜೀವನ ಶೈಲಿಯ ಬದಲಾವಣೆಗಳು. ಈ ಅದೃಷ್ಟದ ಸಮಯವನ್ನು ಸಂಪೂರ್ಣವಾಗಿ ಬಳಸಿಕೊಳ್ಳಲು ನೀವು ಈ ಕೆಳಗಿನ ಸಣ್ಣ ಬದಲಾವಣೆಗಳನ್ನು ಮಾಡಿಕೊಳ್ಳಿ. ಶನಿವಾರದ ವಿಶೇಷ. ಪ್ರತಿ ಶನಿವಾರದಂದು ಸಾಧ್ಯವಾದರೆ ಬಡವರಿಗೆ ಅಥವಾ ಅಗತ್ಯವಿರುವವರಿಗೆ ನಿಮ್ಮ ಕೈಲಾದ ಅನ್ನದಾನವನ್ನು ಮಾಡಿ. ಇದು ನಿಮ್ಮಲ್ಲಿನ ನಕಾರಾತ್ಮಕ ಶಕ್ತಿಯನ್ನು ದೂರ ಮಾಡುತ್ತದೆ. ದೀಪಾರಾಧನೆ. ಪ್ರತಿದಿನ ಸಂಜೆ ಮನೆಯಲ್ಲಿ ಅಥವಾ ಹತ್ತಿರದ ದೇವಸ್ಥಾನದಲ್ಲಿ ಎಳ್ಳೆಣ್ಣೆಯ ದೀಪವನ್ನು ಹಚ್ಚಿ. ಮಂತ್ರಪಠಣ. ಓಂ ಶಂ ಶನೈಶ್ಚರಾಯ ನಮಃ ಎಂಬ ಮಂತ್ರವನ್ನು ದಿನಕ್ಕೆ 11 ಬಾರಿ ಪಠಿಸುವುದರಿಂದ ನಿಮ್ಮ ಮನಸ್ಸು ಶಾಂತವಾಗಿರುತ್ತದೆ ಮತ್ತು ಶನಿದೇವನ ಆಶೀರ್ವಾದ ನಿಮಗೆ ಸದಾ ಇರುತ್ತದೆ. ಜೀವನ ಶೈಲಿ. ಈ ಅವಧಿಯಲ್ಲಿ ಯಾವುದೇ ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ. ತಾಳ್ಮೆಯನ್ನು ಕಾಪಾಡಿಕೊಳ್ಳಿ. ನಿಮ್ಮ ಕೆಲಸಗಳನ್ನು ಯೋಜನೆಬದ್ಧವಾಗಿ ಮುಂದುವರಿಸಿ. ವೃಶ್ಚಿಕ ರಾಶಿಯವರೇ, ನೀವು ಇತ್ತೀಚಿನ ದಿನಗಳಲ್ಲಿ ಯಾವುದಾದರೂ ದೊಡ್ಡ ಬದಲಾವಣೆಯನ್ನು ನಿರೀಕ್ಷಿಸುತ್ತಿದ್ದೀರಾ ಎಂದು ಕಮೆಂಟ್ ಮಾಡಿ ತಿಳಿಸಿ. ಮೇಷರಾಶಿ. ವೃತ್ತಿಜೀವನ ಮತ್ತು ಆರ್ಥಿಕ ಉನ್ನತಿ. 1. ವೃತ್ತಿಜೀವನದಲ್ಲಿ ಹೊಸ ಸೂರ್ಯೋದಯ. ಮೇಷರಾಶಿಯವರೇ, ಕಳೆದ ಕೆಲವು ದಿನಗಳಿಂದ ನಿಮ್ಮ ವೃತ್ತಿಜೀವನದಲ್ಲಿ ಒಂದಲ್ಲ ಒಂದು ಅಡಚಣೆಗಳು ನೀವು ಎದುರಿಸುತ್ತಿರಬಹುದು. ಕೆಲಸದ ಒತ್ತಡ ಅಥವಾ ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗುತ್ತಿಲ್ಲ ಎಂಬ ಬೇಸರ ನಿಮಗಿರಬಹುದು. ಆದರೆ ಶನಿಯ ಅಸ್ತಮದ ಈ 40 ದಿನಗಳ ಅವಧಿಯಲ್ಲಿ ಈ ಎಲ್ಲ ಅಡೆತಡೆಗಳು ದೂರವಾಗಲಿವೆ. ಅಸ್ತಮ ಸ್ಥಿತಿಯಲ್ಲಿರುವ ಶನಿಯು ನಿಮ್ಮ ಕರ್ಮಸ್ಥಾನದ ಮೇಲೆ ಬೀರಲಿರುವ ಸಕಾರಾತ್ಮಕ ಪ್ರಭಾವದಿಂದಾಗಿ ಹೊಸ ವೃತ್ತಿ ಅವಕಾಶಗಳು ನಿಮ್ಮ ಬಾಗಿಲು ತಟ್ಟಲಿವೆ. ಈ ಸಮಯದಲ್ಲಿ ನೀವು ಕೈಗೊಳ್ಳುವ ನಿರ್ಧಾರಗಳು ಭವಿಷ್ಯದಲ್ಲಿ ದೊಡ್ಡ ಲಾಭವನ್ನು ತಂದುಕೊಡಲಿವೆ. 2. ಆರ್ಥಿಕ ಬಲವರ್ಧನೆ ಮತ್ತು ಕಾರ್ಯಸ್ಥಳದಲ್ಲಿ ಮನ್ನಣೆ. ನಿಮ್ಮ ಕಾರ್ಯಕ್ಷಮತೆಯನ್ನು ನೋಡಿ ಕಚೇರಿಯಲ್ಲಿ ಮೇಲಾಧಿಕಾರಿಗಳು ಮೌನವಾಗಿದ್ದಿರಬಹುದು. ಆದರೆ ಈಗ ನಿಮ್ಮ ಕೆಲಸದ ಗುಣಮಟ್ಟಕ್ಕೆ ತಕ್ಕ ಮನ್ನಣೆ ಸಿಗಲಿದೆ. ಬಡ್ತಿಯಾಗಲಿ ಅಥವಾ ವೇತನ ಹೆಚ್ಚಳದ ವಿಷಯವಾಗಲಿ, ಶುಭ ಸುದ್ದಿಗಳು ನಿಮ್ಮನ್ನು ಹುಡುಕಿಕೊಂಡು ಬರುತ್ತವೆ. ಧನಾಗಮನ. ಹಠಾತ್ ಧನಲಾಭ ಅಥವಾ ಹೂಡಿಕೆ ಮಾಡಿದ ಹಣದ ಮೇಲೆ ಉತ್ತಮ ಲಾಭ ಪಡೆಯುವ ಯೋಗ ನಿಮ್ಮ ರಾಶಿಗೆ ಇದೆ. ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚಾಗುವ ಕಾಲವಿದು. ಸಂಗಾತಿಯ ಬೆಂಬಲ. ಮೇಷರಾಶಿಯವರ ಪಾಲಿಗೆ ಈ ಅವಧಿಯಲ್ಲಿ ಸಂಗಾತಿಯ ಬೆಂಬಲವೇ ನಿಮ್ಮ ದೊಡ್ಡ ಶಕ್ತಿಯಾಗಲಿದೆ. ಕೌಟುಂಬಿಕ ಸಮಸ್ಯೆಗಳಿರಲಿ ಅಥವಾ ಆರ್ಥಿಕ ಬಿಕ್ಕಟ್ಟಿರಲಿ, ನಿಮ್ಮ ಸಂಗಾತಿಯ ಸಲಹೆಗಳು ಮತ್ತು ಬೆಂಬಲವು ಸಮಸ್ಯೆಗಳನ್ನು ಬಗೆಹರಿಸಲು ಕೀಲಿಯಂತೆ ಕೆಲಸ ಮಾಡಲಿವೆ. ಸ್ವಯಂ ಅಭಿವೃದ್ಧಿ ಮತ್ತು ನೆಟ್ವರ್ಕಿಂಗ್.
ಅದೃಷ್ಟದ ಜೊತೆಗೆ ಪ್ರಯತ್ನವೂ ಮುಖ್ಯ. ಈ ಸಮಯವನ್ನು ಕೇವಲ ಫಲಿತಾಂಶ ಪಡೆಯಲು ಮಾತ್ರವಲ್ಲ, ನಿಮ್ಮ ಕೌಶಲ್ಯವನ್ನು ಅಭಿವೃದ್ಧಿಪಡಿಸಿಕೊಳ್ಳಲು ಬಳಸಿ. ಹೊಸ ಕೌಶಲ್ಯ. ನಿಮ್ಮ ವೃತ್ತಿಗೆ ಸಂಬಂಧಿಸಿದ ಹೊಸ ತರಬೇತಿ ಅಥವಾ ಕೋರ್ಸ್ಗಳನ್ನು ಕಲಿಯಲು ಇದು ಸುವರ್ಣ ಸಮಯ. ಸ್ನೇಹಿತರ ಸಹಕಾರ. ಈ ಅವಧಿಯಲ್ಲಿ ನಿಮ್ಮ ಸ್ನೇಹಿತರು ಅಥವಾ ಆತ್ಮೀಯರ ಸಲಹೆಯು ನಿಮಗೆ ಹೊಸ ಬಂಡವಾಳ ಹೂಡಿಕೆಯ ಯೋಜನೆಗಳನ್ನು ನೀಡಬಹುದು. ಆದರೆ ಯಾವುದೇ ಆರ್ಥಿಕ ಹೂಡಿಕೆ ಮಾಡುವಾಗ ನಿಮ್ಮ ಸಹಜವಾದ ಎಚ್ಚರಿಕೆಯನ್ನು ಬಿಡಬೇಡಿ. ಸ್ನೇಹಿತರೊಂದಿಗೆ ಸೇರಿ ಮಾಡುವ ಕೆಲಸಗಳು ದೀರ್ಘಾವಧಿಯಲ್ಲಿ ನಿಮಗೆ ಯಶಸ್ಸನ್ನು ತಂದುಕೊಡುತ್ತವೆ. 4. ಮೇಷರಾಶಿಯವರು ಗಮನಹರಿಸಬೇಕಾದ ಅಂಶಗಳು. ಯಾವುದೇ ಹೊಸ ವ್ಯವಹಾರ ಅಥವಾ ಕೆಲಸದ ಒಪ್ಪಂದಗಳಿಗೆ ಸಹಿ ಹಾಕುವ ಮೊದಲು ಪೂರ್ಣ ವಿವರಗಳನ್ನು ಓದಿ. ಸೂರ್ಯನ ಪ್ರಖರತೆ ಕಡಿಮೆಯಾಗಿರುವ ಈ ಸಮಯದಲ್ಲಿ ನಿಮ್ಮ ವೃತ್ತಿಜೀವನದ ಆಂತರಿಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳುವ ಕಡೆಗೆ ಗಮನ ಕೊಡಿ. ನಿಮ್ಮಲ್ಲಿನ ಆತ್ಮವಿಶ್ವಾಸವೇ ಈ ಅವಧಿಯ ನಿಮ್ಮ ಬಂಡವಾಳ. ಮೇಷರಾಶಿಯವರೇ, ನೀವು ಬಹಳ ದಿನಗಳಿಂದ ಕಾಯುತ್ತಿದ್ದ ಬಡ್ತಿ ಅಥವಾ ಕೆಲಸದ ಅವಕಾಶದ ಬಗ್ಗೆ ನಿಮಗೆ ಏನಾದರೂ ಮುನ್ಸೂಚನೆ ಸಿಕ್ಕಿದೆಯೇ ಎಂದು ಕಮೆಂಟ್ ಮಾಡಿ ತಿಳಿಸಿ. ಕುಂಭರಾಶಿ. ಆತ್ಮವಿಶ್ವಾಸ ಮತ್ತು ಯಶಸ್ಸಿನ ಉತ್ತುಂಗ. 1. ಆತ್ಮವಿಶ್ವಾಸದ ಚಿಮ್ಮು ಹಲಗೆ. ಸ್ನೇಹಿತರೆ, ಈಗ ನಾವು ಮಾತನಾಡುತ್ತಿರುವುದು ಕುಂಭರಾಶಿಯವರ ಬಗ್ಗೆ. ಕುಂಭರಾಶಿಯವರಿಗೆ ಶನಿದೇವನು ಅಧಿಪತಿ. ಪ್ರಸ್ತುತ ಶನಿಯು ಮೀನರಾಶಿಯಲ್ಲಿ ಅಸ್ತಮಿಸುತ್ತಿರುವುದು ಈ 40 ದಿನಗಳ ಕಾಲ ಕುಂಭರಾಶಿಯವರಿಗೆ ಇದು ಒಂದು ಅಸಾಧಾರಣ ಸಮಯವಾಗಿದೆ. ನಿಮ್ಮಲ್ಲಿನ ಆತ್ಮವಿಶ್ವಾಸವು ಹಿಂದೆಂದಿಗಿಂತಲೂ ದ್ವಿಗುಣಗೊಳ್ಳಲಿದೆ. ನಿಮ್ಮ ಮಾತುಗಳಲ್ಲಿ ಒಂದು ರೀತಿಯ ಆಕರ್ಷಣೆ ಇರಲಿದ್ದು, ನೀವು ಹೇಳುವ ಮಾತುಗಳನ್ನು ಜನರು ಅತ್ಯಂತ ಆಸಕ್ತಿಯಿಂದ ಕೇಳುತ್ತಾರೆ. ನೀವು ಯಾವುದೇ ಸಭೆ ಅಥವಾ ಚರ್ಚೆಯಲ್ಲಿ ಭಾಗವಹಿಸಿದರೂ ನಿಮ್ಮ ಪ್ರಭಾವ ಬೀರಲು ಇದು ಸುವರ್ಣಾವಕಾಶ. 2. ವೃತ್ತಿ ಕ್ಷೇತ್ರದಲ್ಲಿ ಬಂಗಾರದ ಸಮಯ. ವಿಶೇಷವಾಗಿ ಈ ಕೆಳಗಿನ ಕ್ಷೇತ್ರಗಳಲ್ಲಿ ಇರುವವರಿಗೆ ಇದು ಅತ್ಯಂತ ಲಾಭದಾಯಕ ಕಾಲ. ಶಿಕ್ಷಕರು ಮತ್ತು ಉಪನ್ಯಾಸಕರು. ನಿಮ್ಮ ಜ್ಞಾನ ಮತ್ತು ಬೋಧನಾ ಕೌಶಲ್ಯಗಳಿಗೆ ಹೆಚ್ಚಿನ ಮನ್ನಣೆ ಸಿಗಲಿದೆ. ಮಾಧ್ಯಮ ಮತ್ತು ಸಂವಹನದ ಕ್ಷೇತ್ರ. ಪತ್ರಕರ್ತರು, ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ ಹಾಗೂ ನಿರೂಪಕರಿಗೆ ಇದು ಕೀರ್ತಿ ತರುವ ಸಮಯ. ಮಾರ್ಕೆಟಿಂಗ್ ಮತ್ತು ಸೇಲ್ಸ್. ನಿಮ್ಮ ಸಂವಹನ ಕೌಶಲ್ಯದ ಗ್ರಾಹಕರನ್ನು ಸೆಳೆಯಲಿದ್ದು, ನಿಮ್ಮ ಗುರಿಯನ್ನು ಸುಲಭವಾಗಿ ತಲುಪುವಿರಿ. 3. ಆರ್ಥಿಕ ಚೇತರಿಕೆ ಮತ್ತು ಸ್ಥಿರತೆ. ಕೇವಲ ವೃತ್ತಿಯಲ್ಲ, ಆರ್ಥಿಕವಾಗಿಯೂ ನೀವು ಬಲಗೊಳ್ಳಲಿದ್ದೀರಿ. ಬಹಳ ದಿನಗಳಿಂದ ನಿಮಗೆ ಸಿಗಬೇಕಾಗಿದ್ದ ಬಾಕಿ ಹಣ ಅಥವಾ ಕೈ ಸಾಲದ ರೂಪದಲ್ಲಿ ಕೊಟ್ಟಿದ್ದ ಹಣ ಈಗ ನಿಮ್ಮ ಕೈ ಸೇರುವ ಸಾಧ್ಯತೆ ಹೆಚ್ಚಿದೆ. ವ್ಯಾಪಾರಿಗಳಿಗೆ ಕಳೆದುಹೋದ ಲಾಭವನ್ನು ಮತ್ತೆ ಗಳಿಸಿಕೊಳ್ಳಲು ಅಥವಾ ಹೊಸ ದೊಡ್ಡ ಪ್ರಾಜೆಕ್ಟ್ಗಳನ್ನು ಪಡೆಯಲು ಶನಿಯ ಅಸ್ತಮವು ಬಾಗಿಲು ತೆರೆಯಲಿದೆ. ನಿಮ್ಮ ಆರ್ಥಿಕ ಸ್ಥಿತಿ ಈಗ ಮೊದಲಿಗಿಂತ ಹೆಚ್ಚು ಸ್ಥಿರವಾಗಿರಲಿದೆ. 4. ಎಚ್ಚರಿಕೆ ಮತ್ತು ಸಲಹೆಗಳು. ಯಾವುದೇ ಗ್ರಹದ ಸ್ಥಿತಿ ಬದಲಾದಾಗ ಸಣ್ಣಪುಟ್ಟ ಸವಾಲುಗಳು ಬರುವುದು ಸಹಜ. ವೃತ್ತಿಯಲ್ಲಿ ಸಂಯಮ. ಕೆಲಸದ ಸ್ಥಳದಲ್ಲಿ ಅಥವಾ ವ್ಯಾಪಾರದಲ್ಲಿ ಅಹಂಕಾರದಿಂದ ಅಥವಾ ಕೋಪದಿಂದ ಯಾರೊಂದಿಗೂ ಜಗಳವಾಡಬೇಡಿ. ಸಣ್ಣಪುಟ್ಟ ಭಿನ್ನಾಭಿಪ್ರಾಯಗಳು ಎದುರಾಗಬಹುದು, ಆದರೆ
ಅವು ಕ್ಷಣಿಕ. ನಿಮ್ಮ ಸಂಯಮವೇ ನಿಮಗೆ ಗೆಲುವು ತಂದುಕೊಡುತ್ತದೆ. ಖರ್ಚಿನ ಮೇಲೆ ನಿಯಂತ್ರಣ. ಆರ್ಥಿಕ ಸ್ಥಿತಿ ಸುಧಾರಿಸುತ್ತಿದ್ದರೂ ಭಾವನಾತ್ಮಕವಾಗಿ ಹಣವನ್ನು ವಿನಾಕಾರಣ ಖರ್ಚು ಮಾಡಬೇಡಿ. ಅನಗತ್ಯ ಲೈಫ್ ಸ್ಟೈಲ್ ಖರ್ಚುಗಳನ್ನು ಮುಂದೂಡಿ. ಉಳಿತಾಯದ ಕಡೆಗೆ ಗಮನ ಕೊಡಿ. ಪ್ರಯಾಣದ ಯೋಗ. ಈ ಅವಧಿಯಲ್ಲಿ ನಿಮಗೆ ಕೆಲಸದ ನಿಮಿತ್ತ ಅಥವಾ ತೀರ್ಥಯಾತ್ರೆಯ ನಿಮಿತ್ತ ಪ್ರಯಾಣ ಮಾಡುವ ಯೋಗವಿದೆ. ಈ ಪ್ರಯಾಣಗಳು ನಿಮಗೆ ಹೊಸ ಆಲೋಚನೆಗಳನ್ನು ಮತ್ತು ಉಲ್ಲಾಸವನ್ನು ನೀಡಲಿವೆ. ಕುಂಭರಾಶಿಯವರೇ, ಶನಿಯು ನಿಮ್ಮ ರಾಶಿಯ ಒಡೆಯ. ಹೀಗಾಗಿ ಈ 40 ದಿನಗಳು ನಿಮಗೆ ನಿಮ್ಮನ್ನು ನೀವು ಅನ್ವೇಷಿಸಿಕೊಳ್ಳುವ ಸಮಯ. ಕಠಿಣ ಪರಿಶ್ರಮ ಮತ್ತು ನಿಮ್ಮ ಸಂವಹನ ಕೌಶಲ್ಯದ ಸಮ್ಮಿಲನದಿಂದ ನೀವು ಅಂದುಕೊಂಡ ಗುರಿಯನ್ನು ತಲುಪಲು ಈ ಸಮಯ ಅತ್ಯುತ್ತಮವಾಗಿದೆ. ತಾಳ್ಮೆ ಮತ್ತು ವಿವೇಕವನ್ನು ಬಳಸಿ ಜೀವನದ ಉನ್ನತ ಶಿಖರವನ್ನು ತಲುಪಿ. ಕುಂಭರಾಶಿಯವರೇ, ಕಳೆದ ಒಂದು ವಾರದಲ್ಲಿ ನಿಮ್ಮ ಆತ್ಮವಿಶ್ವಾಸದಲ್ಲಿ ಏನಾದರೂ ಬದಲಾವಣೆ ಕಂಡಿದ್ದೀರಾ ಎಂದು ಕಮೆಂಟ್ ಮಾಡಿ. ಸುವರ್ಣಾವಕಾಶದ ಮುನ್ಸೂಚನೆ. ಪ್ರೀತಿಯ ವೀಕ್ಷಕರೇ, ಮುಂದಿನ ಈ ಸುದೀರ್ಘ ವಿಶ್ಲೇಷಣೆಯಲ್ಲಿ ನಾವು ಶನಿಯ ಅಸ್ತಮ ಮತ್ತು ಅದರ ಪ್ರಭಾವದ ಬಗ್ಗೆ ಕೂಲಂಕುಷವಾಗಿ ಚರ್ಚಿಸಿದ್ದೇವೆ. ವಿಶೇಷವಾಗಿ ವೃಶ್ಚಿಕ, ಮೇಷ ಮತ್ತು ಕುಂಭರಾಶಿಯವರಿಗೆ ಈ 40 ದಿನಗಳು ಕೇವಲ ದಿನಗಳಲ್ಲ, ಬದಲಿಗೆ ಇವು ನಿಮ್ಮ ಜೀವನದ ದಿಕ್ಕನ್ನೇ ಬದಲಿಸಬಲ್ಲ ಸುವರ್ಣಾವಕಾಶಗಳು. ನಿಮ್ಮ ಶ್ರಮಕ್ಕೆ ಅದೃಷ್ಟದ ಬೆಂಬಲ ಸಿಗುವ ಈ ಕಾಲವನ್ನು ವ್ಯರ್ಥ ಮಾಡಿಕೊಳ್ಳಬೇಡಿ. ಈ ಅವಧಿಯಲ್ಲಿ ಸಿಗುವ ಪ್ರತಿಯೊಂದು ಅವಕಾಶವನ್ನು ಜಾಣ್ಮೆಯಿಂದ ಸ್ವೀಕರಿಸಿ. ನಿಮ್ಮ ಬದುಕಿನ ಪ್ರತಿಯೊಂದು ಕ್ಷೇತ್ರದಲ್ಲಿ ಯಶಸ್ಸಿನ ಮೆಟ್ಟಿಲೇರಿ. 2. ಶನಿದೇವನ ಕೃಪೆಗಾಗಿ ಪರಿಹಾರಗಳು. ಗ್ರಹಗಳ ಗತಿಯು ನಮ್ಮನ್ನು ಪ್ರಭಾವಿಸಿದರೂ ನಮ್ಮ ನಂಬಿಕೆ ಮತ್ತು ಸತ್ಕರ್ಮಗಳು ಆ ಪ್ರಭಾವವನ್ನು ಇನ್ನಷ್ಟು ಸಕಾರಾತ್ಮಕವನ್ನಾಗಿ ಮಾಡುತ್ತವೆ. ಈ 40 ದಿನಗಳ ಕಾಲ ಸಾಧ್ಯವಾದಷ್ಟು ಈ ಕೆಳಗಿನ ಪರಿಹಾರಗಳನ್ನು ಪಾಲಿಸಿ. ದೀಪಾರಾಧನೆ. ಪ್ರತಿ ಶನಿವಾರ ಸಂಜೆ ಸೂರ್ಯಾಸ್ತದ ನಂತರ ನಿಮ್ಮ ಮನೆಯ ಸಮೀಪದ ದೇವಸ್ಥಾನದಲ್ಲಿ ಅಥವಾ ಮನೆಯಲ್ಲಿ ಎಳ್ಳೆಣ್ಣೆಯ ದೀಪವನ್ನು ಹಚ್ಚಿ. ಇದು ಶನಿದೇವನಿಗೆ ಅತ್ಯಂತ ಪ್ರಿಯವಾದದ್ದು. ಶನಿ ಮಂತ್ರ ಪಠಣ. ದಿನಕ್ಕೆ 11 ಅಥವಾ 108 ಬಾರಿ ಓಂ ಶಂ ಶನೈಶ್ಚರಾಯ ನಮಃ ಮಂತ್ರವನ್ನು ಮನಸ್ಸಿನಲ್ಲಿಯೇ ಜಪಿಸಿ. ಇದು ನಿಮ್ಮಲ್ಲಿನ ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡಿ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ. ದಾನ ಧರ್ಮ. ಶನಿಯು ಕರ್ಮಫಲದಾತ. ಆದ್ದರಿಂದ ಶನಿವಾರದಂದು ಬಡವರಿಗೆ ಅಥವಾ ಅಗತ್ಯವಿರುವವರಿಗೆ ನಿಮ್ಮ ಕೈಲಾದ ಆಹಾರವನ್ನು, ವಿಶೇಷವಾಗಿ ಕಪ್ಪು ಎಳ್ಳು ಅಥವಾ ಎಳ್ಳಿನಿಂದ ಮಾಡಿದ ಪದಾರ್ಥ ದಾನ ಮಾಡಿ. ಇದು ನಿಮ್ಮ ಗ್ರಹದೋಷಗಳನ್ನು ನಿವಾರಿಸಲು ನೆರವಾಗುತ್ತದೆ. ಸ್ನೇಹಿತರೆ, ವಿಡಿಯೋದ ಆರಂಭದಿಂದ ಇಲ್ಲಿಯವರೆಗೆ ತಾಳ್ಮೆಯಿಂದ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು. ಶನಿಯ ಈ ಅಸ್ತಮದ ಪ್ರಭಾವ ನಿಮ್ಮ ಜೀವನದಲ್ಲಿ ಏನಾದರೂ ಹೊಸ ಬದಲಾವಣೆಗಳನ್ನು ತಂದಿದೆಯೇ, ಅಥವಾ ನೀವು ಏನು ನಿರೀಕ್ಷಿಸುತ್ತಿದ್ದೀರಿ ಎಂಬುದನ್ನು ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಸಿ. ನಿಮ್ಮ ಅನುಭವಗಳು ಇತರರಿಗೂ ಸ್ಫೂರ್ತಿಯಾಗಬಹುದು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ. ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಶೇರ್ ಮಾಡಿ. ಇಂತಹ ಇನ್ನಷ್ಟು ಜ್ಯೋತಿಷ್ಯ ಮಾಹಿತಿ, ರಾಶಿ ಭವಿಷ್ಯ ಮತ್ತು ಆಧ್ಯಾತ್ಮಿಕ ವಿಷಯಗಳಿಗಾಗಿ ನಮ್ಮ ಸ್ಪಿರಿಚುವಲ್ ವೈಬ್ಸ್ ಚಾನಲನ್ನು ಹಿಂದೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಿಮ್ಮ ಬಾಂಧವ್ಯ ಹೀಗೆಯೇ ಮುಂದುವರಿಯಲಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.
ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.